ಕರ್ನಾಟಕದ ಅಲ್ಪಸಂಖ್ಯಾತರ ಸಲುವಾಗಿ ಪ್ರತಿ ತಾಲೂಕಿಗೆ ಒಂದು ಉರ್ದು ಇಂಗ್ಲೀಷ್ ಮೀಡಿಯಮ್ ಮಹಿಳಾ ಕಾಲೇಜುಗಳನ್ನು ನಿರ್ಮಾಣ ಮಾಡ್ತೀನಿ ಅಂಥೇಳಿ ಈಗಾಗಲೇ ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ ಘೋಷಣೆ ಮಾಡ್ಯಾರ. ನೋಡ್ರಿ, ಶಿಕ್ಷಣದಿಂದ ವಂಚಿತರಾದಂಥ ಕರ್ನಾಟಕದ ಅಲ್ಪಸಂಖ್ಯಾತ ಮಕ್ಕಳು ಇವತ್ತು ನಾವು ಅನೇಕ ಬಾರಿ ಹೇಳಿದ್ದೀವಿ, ಮಕ್ಕಳಿಗೆ ಧರ್ಮದ ಅಮಲನ್ನು ತುಂಬಬೇಡ್ರಿ, ಅವರಿಗೆ ಶಿಕ್ಷಣದ ಅಮಲನ್ನು ತುಂಬ್ರಿ. ಮಕ್ಕಳನ್ನು ಧರ್ಮದ ಅಮಲಿನಿಂದ ಅವರನ್ನು ಎಲ್ಲೆಲ್ಲೋ ಹೋಗಿ ತಿರುಗಾಡಿ ಜೈಘೋಷಣೆ ಹಾಕುತ್ತಾ ಧರ್ಮ ಪ್ರಚಾರ ಮಾಡುವ ಕೆಲಸಕ್ಕಿಂತಲೂ ಶಿಕ್ಷಣ ಪ್ರಚಾರ ಮಾಡಿರಿ, ಶಿಕ್ಷಣದ ಅಮಲನ್ನು ಆ ಮಕ್ಕಳಿಗೆ ತುಂಬ್ರಿ ಅಂಥೇಳಿ ಇದೇ ಖಡಕ ಜವಾರಿ ಕಾಕ ಕರ್ನಾಟಕ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರ ಮಕ್ಕಳಿಗೆ, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ವಿನಂತಿ ಮೇಲೆ ವಿನಂತಿ ಮಾಡಿದಾಗೂ ಸಹಿತ ಇನ್ನೂ ಸ್ವಲ್ಪ ಎಚ್ಚರ ವಹಿಸಾಕತ್ತಾರ. ನಾವು ಅನೇಕ ಸಾರಿ ನೋಡಿದ್ದೀವಿ, ನಮ್ಮ ಕಚೇರಿಗೆ ಬರ್ತಾರ ಎಷ್ಟೋ ವಿಧವೆಯರು, ಅಲ್ಲಿ ಇಲ್ಲಿ ಕಸ ಮುಸುರೆ ತಿಕ್ಕೋದು ಜೀವನ ಮಾಡಕತ್ತಾರ್ರಿ. ಮಕ್ಕಳಿಗೆ ಶಿಕ್ಷಣ ಫೀಸ್ ಇಲ್ಲ, ಅವರ ಕಸ ಮುಸುರೆ ತಿಕ್ಕೋದು ಮುಸುರಿ ತಂದು ಅದನ್ನೇ ಮಕ್ಕಳಿಗೆ ತಿಳಿಸುವಂಥ ಪರಿಸ್ಥಿತಿ ಇವತ್ತು ಎಲ್ಲಿದೆ. ನಮ್ಮ ಮುಸ್ಲಿಂ ಸಮುದಾಯದ ಮುಖಂಡರು ವಕಫ್ ಲಕ್ಷಾಂತರ ಕೋಟಿ ಆಸ್ತಿಯನ್ನು ನುಂಗಿ ಹಾಕಿದವರು, ಇವತ್ತು ಅದೇ ಆ ನುಂಗಿ ಹಾಕಿದವರನ್ನು ಎಳೆದು ತಂದು ಇದೇ ಆಸ್ತಿಯನ್ನು ವಕಫಕ್ಕೆ ಜಮಾ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಸಲ್ಮಾನ ಬಡವನಿರುವುದಿಲ್ಲ, ಒಬ್ಬ ವಿಧವೆ ಸಹಿತ ನಿರುದ್ಯೋಗಿ ಇರುವುದಿಲ್ಲ, ಕಸಮುಸುರೆ ತಿಕ್ಕುವುದಿಲ್ಲ. ಆಕೆಯ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ವೈದ್ಯಕೀಯ ಸೇವೆ ಸಿಗ್ತೈತಿ ಅಂತಾರ ಬಿಜೆಡ್ ಜಮೀರ್ ಅಹ್ಮದ್ ಖಾನ್. ಕಲ್ಯಾಣ ಕರ್ನಾಟಕದಿಂದ ರಹೀಮ್ ಖಾನ್ ಬರಾಕತ್ತಾರಿ, ಪೌರಾಡಳಿತ ಸಚಿವ. ನೋಡ್ರಿ, ಅವ್ರದ್ದೊಂದು ವೈಶಿಷ್ಟ್ಯ, ರಹೀಮ್ ಖಾನ್ ಯಾವಾಗಲೂ ಅಜಾತಶತ್ರು, ಯಾವುದೇ ವಿವಾದಾಸ್ಪದ ಇಲ್ಲದ ರಾಜಕಾರಣಿ, ಸತತವಾಗಿ ಮಂತ್ರಿಯಾದವರು, ಸತತವಾಗಿ ಶಾಸಕರಾದರು. ಆದರೆ ಅವರಲ್ಲಿ ಯಾವುದೇ ವೈಷಮ್ಯದ ಯಾವುದೇ ಮಾತುಗಳಿಲ್ಲ. ಎಷ್ಟೊಂದು ಜನರ ಜೊತೆ ಸಂಪರ್ಕ, ಅಹವಾಲು ಸ್ವೀಕಾರ ಮಾಡ್ತಾರೆ. ಮನೆಗೆ ಹೋದರೆ ತಕ್ಷಣ ಪರಿಹಾರ, ತಕ್ಷಣ ಅಧಿಕಾರಿಗಳಿಗೆ ಸ್ಪಂದನೆ. ಇಂಥ ರಹೀಮ್ ಖಾನ್ ಇವತ್ತು ಕಲ್ಯಾಣ ಕರ್ನಾಟಕದಿಂದ ಬರಾಕತ್ತಾರ. ಈ ಕಡೆ ದಕ್ಷಿಣ ಕರ್ನಾಟಕದಿಂದ ಇದೇ ವಸತಿ ಮಂತ್ರಿ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಬರಾಕತ್ತಾರ. ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಈ ಕಡೆಯಿಂದ ಬಂದ ತಕ್ಷಣ ಈ ಕಡೆಯಿಂದ ರಹೀಮ್ ಖಾನ್ ಕೂಡಿ ಇವತ್ತು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಮಕ್ಕಳು ಯಾವ ರೀತಿ ಇವತ್ತು ಬೀದಿಗೆ ಬಂದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತಾರ, ಅವರಿಗೆ ಒಂದು ಕಾಯಕಲ್ಪದ ಶಕ್ತಿ ಕೊಡಬೇಕು. ನಮ್ಮ ಮಕ್ಕಳು ಇವತ್ತು ಉನ್ನತ ವ್ಯಾಸಂಗ ಮಾಡಬೇಕು, ಉನ್ನತ ಪದವಿಗಳನ್ನು ತೆಗೆದುಕೊಳ್ಳಬೇಕು. ಉನ್ನತ ವ್ಯಾಸಂಗ ಮಾತ್ರ ಮಾಡಿದರೆ ಅವರಿಗೆ ಒಂದು ಶಕ್ತಿ ತುಂಬಿದಂಗೆ ಆಗ್ತೈತಿ. ಅದರ ಸಲುವಾಗಿ ಇವತ್ತು ಪ್ರತಿಯೊಂದು ಅಂಜುಮನ್ ಸಂಸ್ಥೆ ಮತ್ತು ಅಲ್ಲಿರುವಂಥ ಮಸೀದಿಗಳ ಮುತುವಲ್ಲಿ ಮತ್ತು ಅಲ್ಲಿರುವಂಥ ಮೌಲ್ವಿಗಳಿಗೂ ಸಹಿತ ಎಚ್ಚರಿಕೆ ಕೊಡುವಂಥ ಸಂದೇಶ ಅಲ್ರಿ. ಕರ್ನಾಟಕ ರಾಜ್ಯದ ಒಂದು 20 ಲಕ್ಷ ಕೋಟಿ ರೂಪಾಯಿ ವಕಫ್ ಆಸ್ತಿಯನ್ನು ಯಾವ್ಯಾವ ಮುಸ್ಲಿಂ ಮುಖಂಡ ಮಹಾನುಭಾವರು ನುಂಗಿ ಹಾಕಿದಾರ, ಬೃಹತ್ ಕಟ್ಟಡಗಳನ್ನು ಕಟ್ಟಿದಾರ, ಅದರಿಂದ ಬರುವಂಥ ಆದಾಯವನ್ನು ತೆಗೆದುಕೊಂಡು ಚೈನಿ ಮಾಡಾಕತ್ತಾರ, ಐಷಾರಾಮಿ ಜೀವನ ಮಾಡಾಕತ್ತಾರ. ಆದರೆ ಅವರು ನಡೆಸುತ್ತಿರುವ ಶಾಲೆಗಳಲ್ಲಿ ಅಲ್ಪಸಂಖ್ಯಾತರ ಮಕ್ಕಳಿಗೆ 1 ರೂಪಾಯಿ ಸಹಿತ ಫೀ ಬಿಡೋದಿಲ್ಲ. ಹಂಗಾದ್ರೆ ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೋಬೇಕಲ್ರಿ. ಬರ್ರಿ, ಬೆಂಗಳೂರು ನಗರದಾಗ ಬೃಹತಾಕಾರದ ವಕಫ್ ಆಸ್ತಿಗಳನ್ನು ನುಂಗಿ ಹಾಕಿದಂಥ ಬಕಾಸುರರು ಈ ಕಡೆ ಬರ್ರಿ, ಉತ್ತರ ಕರ್ನಾಟಕದಾಗ ನುಂಗಿ ಹಾಕ್ಯಾರ. ಇದೇ ಹುಬ್ಬಳ್ಳಿ ಧಾರವಾಡ ಹಾವೇರಿದಾಗ ನುಂಗಿ ಹಾಕ್ಯಾರ, ದಾವಣಗೆರೆ ತುಮಕೂರು ಎಲ್ಲ ನುಂಗಿ ಹಾಕ್ಯಾರ. 20 ಲಕ್ಷ ಕೋಟಿ ರೂಪಾಯಿ ಇದೇ ಅನ್ವರ್ ಮಾಣಿಪ್ಪಾಡಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇಟ್ ಸಲ್ಲಿಸಿದ್ರು. ಇದು ವಕಫ್ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಬೃಹದಾಕಾರದ ಹೋಟೆಲ್ಗಳನ್ನು ತೆಗೆದು ಅಲ್ಲಿ ವಾರ್ಷಿಕ ರೆಂಟ್ ಮತ್ತು ಗುಪ್ತ ಹಣ ವಸೂಲು ಮಾಡಾಕತ್ತಿರ್ಬೇಕಲ್ರಿ. ಇವತ್ತು ಕರ್ನಾಟಕ ರಾಜ್ಯದ ಇಚ್ಛಾಶಕ್ತಿ ಹೇಳುವಂಥ ಮಂತ್ರಿಗಳಾದಂಥ ಹಜ್ ಮತ್ತು ಪೌರಾಡಳಿತ ಮಂತ್ರಿ ರಹೀಮ್ ಖಾನ್ ಇದೇ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಒಬ್ಬ ಮುಖಂಡ, ಅಜಾತಶತ್ರು, ಏಕೈಕ ಮಂತ್ರಿ ಅಂದರೆ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಸಮಾಲೋಚನೆ ಮಾಡ್ತಾರೆ. ಸಮಾಲೋಚನೆ ಮಾಡಿ ನಾವು ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಏನು ಕೊಡುಗೆ ಕೊಡೋಣ? ಯಾರ ಹತ್ತಿರ ಒಳದಾಣ ತಗೊಳ್ಳೋದು ಅವಶ್ಯಕತೆ ಇಲ್ಲ, ಯಾರ ಹತ್ತಿರ ದಾನ ಧರ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದೇ ನಮ್ಮ ವಕಫ್ ದಾನ ಧರ್ಮದ ಮುಖಾಂತರ ಹಳೆಯ ತಲೆಮಾರಿನವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೋಟಿ ಕೋಟಿ ಬೆಲೆ ಬಾಳುವಂಥ ಲಕ್ಷಾಂತರ ಕೋಟಿ ಆಸ್ತಿಗಳನ್ನು ವಕಫ್ಗೆ ನೀಡಿದ್ದು, ಅದನ್ನು ಸ್ವಹಿತಾಸಕ್ತಿ ಮತ್ತು ದಷ್ಟ ಬಾಹುಬಳ್ಳ ತೋಳುಗಳು ಆ ಆಸ್ತಿಗಳನ್ನು ಕಬ್ಜಾ ಹೊಡೆದು ಅಲ್ಲಿ ರಾಜಾರೋಷವಾಗಿ ಮೆರೆದು ಆ ಆಸ್ತಿಯನ್ನು ನುಂಗಿ ಹಾಕುವ ಹುನ್ನಾರ ಮಾಡಾಕತ್ತಾರ. ಅದಕ್ಕೆ ಅಂಕುಶ ಹಾಕಾಕ ಬರಾಕತ್ತಾರ ಈಗ ರಹೀಮ್ ಖಾನ್ ಮತ್ತು ಜಮೀರ್ ಖಾನ್.
ನೋಡಿದಿರಿ ರಹೀಮ್ ಖಾನ್ ಮತ್ತು ಜಮೀರ್ ಖಾನ್ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಎಷ್ಟೋ ಹಜ್ ಯಾತ್ರಿಗಳು ಹೋದರೂ ಸುಖವಾಗಿ ಹೋಗಿ ಸುಖವಾಗಿ ಬಂದರು, ಯಾವುದೇ ತೊಂದರೆಗಳಾಗಲಿಲ್ಲ. ಅವರನ್ನು ಸತತವಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅಲ್ಲಿ ಮುಟ್ಟುವವರೆಗೆ ನಿರಂತರ ಸಂಪರ್ಕ ಇಟ್ಕೊಂಡಂಥ ಇದೇ ರಹೀಮ್ ಖಾನ್ ಜಮೀರ್ ಖಾನ್ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಕೊಟ್ಟಂಥ ಕೊಡುಗೆ. ಪ್ರತಿ ತಾಲೂಕಿಗೆ ಈಗ ಮಹಿಳಾ ಕಾಲೇಜುಗಳು, ಪ್ರತಿ ಬಡ ಕುಟುಂಬಗಳಿಗೆ ಸ್ವಂತ ಮನೆಯ ಸೂರು ಕಲ್ಪಿಸಿ ಕೊಡ್ತೀನಿ. ಇದೆಂಥ ಮಂತ್ರಿಗಳು, ಇದು ಯಾರಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮಂತ್ರಿಗಳಾಗಿ ಹೋದರೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರು ಅಲ್ಪಸಂಖ್ಯಾತರ ಬಗ್ಗೆ ಚಿಂತಿತರಾದರು, ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಬಗ್ಗೆ ಭಾಳ ಮಹತ್ವ ಕೊಡುವಂಥ ಇದೇ ಜಮೀರ್ ಅಹ್ಮದ್ ಖಾನ್ ನೂರಾರು ಜನರಿಗೆ ವೈಯಕ್ತಿಕ ಲಕ್ಷಾಂತರ ರೂಪಾಯಿ ದುಡ್ಡು ಫೀಸು ಕೊಟ್ಟರು, ಆರೋಗ್ಯ ಚಿಕಿತ್ಸೆಗೆ ಕೊಟ್ಟರು, ಅನೇಕ ರೀತಿಯ ಸ್ಕೂಟಿ ಗಾಡಿಗಳನ್ನು ಕೊಟ್ಟರು. ಇದೆಂಥ ಸಮಾಜ ಸೇವೆ BZ ಜಮೀರ್ ಅಹ್ಮದ್ ಖಾನ್. BZ ಜಮೀರ್ ಅಹ್ಮದ್ ಖಾನ್ ಲಕ್ಷಾಂತರ ಕೋಟಿಯ ಉದ್ಯೋಗಪತಿ ಅಲ್ಲ, ಏನು ಟಾಟಾ ಅಂಬಾನಿ ಅಲ್ಲ, ಏನು ನಿಧಾನಿ ಅಲ್ಲ, ಏನು ಇವತ್ತು ಭಾರತ ದೇಶದಲ್ಲಿ ಅಗರ್ಭ ಶ್ರೀಮಂತ ಈ ಜಮೀರ್ ಖಾನ್ ಮತ್ತು ರಹೀಮ್ ಖಾನ್ ಅಲ್ಲ. ತಮ್ಮದೇ ಆದಂಥ ಸ್ವಯಂ ಪ್ರೇರಣೆಯ ದುಡಿಮೆಯಿಂದ ತಮ್ಮ ಬರುವಂಥ ಆದಾಯದಲ್ಲಿ 20% ಬಡವರಿಗೆ ದಾನ ಧರ್ಮವನ್ನು ನೀಡಿದಂಥ ಇದೇ ಜಮೀರ್ ಖಾನ್ ರಹೀಮ್ ಖಾನ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ. ಈಗಲಾದರೂ ಎಚ್ಚೆತ್ತುಕೊಂಡ್ರಿ ಸಮಾಜದ ಮುಖಂಡರೇ. ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಮಸೀದಿ ಕಟ್ಟುವುದಕ್ಕಿಂತ ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟ್ರಿ, ಅಲ್ಲಿ ಶಿಕ್ಷಣದ ಬೋಧನೆ ಮಾಡಿರಿ. ನಮ್ಮ ಮಕ್ಕಳು ಒಳ್ಳೆಯ ಫಿಲಾಸಫರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, ಉನ್ನತ ಶೈಕ್ಷಣಿಕ ತಂತ್ರಜ್ಞಾನದ ಪರಿಣಿತಿ ಹೊಂದಬೇಕು. ಈ ಇಚ್ಛಾಶಕ್ತಿ ನಮ್ಮ ಜಮೀರ್ ಖಾನ್ ಮತ್ತು ರಹೀಮ್ ಖಾನ್ಗೆ ಐತೆ ಅಂದ್ರೆ ನೀವ್ಯಾಕೆ ಮುತುವಲ್ಲಿ ಮತ್ತು ಚೇರ್ಮನ್ಗಳು ಈ ಜಮೀರ್ ಖಾನ್ ಮಾಡುತ್ತಿರುವ ಸುತ್ತೋಲೆಗಳಿಗೆ ಬೆಲೆ ಕೊಡ್ತೀರಿ? ದೈನಂದಿನ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ರಂಜಾನದಲ್ಲಿ 1,000 ಕೋಟಿ ರೂಪಾಯಿ ತನ್ನ ಜಕಾತ್ ಹಣವನ್ನು ಎಲ್ಲಿ ವಿನಿಯೋಗ ಮಾಡ್ತೀರಿ? ಇದರ ಬಗ್ಗೆ ನಾನು ಅನೇಕ ಬಾರಿ ಮುಸಲ್ಮಾನ ಬಾಂಧವರಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ಜಕಾತ್ ಕೊಡುವುದು ಒಂದು ಫರ್ಜ್, ಕಡ್ಡಾಯ ಅಂತೇಳಿ ಪವಿತ್ರ ಕುರಾನ್ ಹೇಳಿದಾಗೂ ಸಹಿತ ನೀವು ಜಕಾತನ್ನು ಅರ್ಧಮರ್ಧ ತೆಗಿತೀರಿ, ಆವಾಗ ನಿಮಗೆ ಬರ್ಕತ ಮತ್ತು ನ್ಯಾಮತ ಮತ್ತು ಇಜ್ಜತ್ ಸಿಗುವುದಿಲ್ಲ. ಅದು ನಿಮಗೆ ಗೊತ್ತು. ಪವಿತ್ರ ಕುರಾನ್ ಹೇಳ್ತೈತಿ ಜಕಾತ್ ಕಡ್ಡಾಯ. ಆ ಜಕಾತ್ ತೆಗೆದ ತಕ್ಷಣ ಅದನ್ನು ಬಡಬಗ್ಗರಿಗೆ ಕೊಡಬೇಕು, ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕೊಡಬೇಕು, ಹಸಿದವನಿಗೆ ಅನ್ನ ಕೊಡಬೇಕು, ಸೂರು ಕಲ್ಪಿಸಿ ಕೊಡಬೇಕು ಅನ್ನೋದು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು 1,000 ಕೋಟಿ ರೂಪಾಯಿ ಎಲ್ಲಿ ಹೋಗುತ್ತೈತಿ? 5 ವರ್ಷ ಅದನ್ನು ಕೂಡಿಟ್ರೆ 5,000 ಕೋಟಿ ಆಕೈತಿ, 5 ವರ್ಷ ಬಿಟ್ಟರೆ ಅದು 10,000 ಕೋಟಿ ಆಕೈತಿ. ಕರ್ನಾಟಕ ರಾಜ್ಯದ ಒಂದು ಅಲ್ಪಸಂಖ್ಯಾತರ ಬಜೆಟ್ ಇಲ್ಲೇ ಐತಿ. ಇದೇ ಜಕಾತದ ಮುಖಾಂತರ ಎಲ್ಲಿಯೂ ಆ ಜಕಾತ್ ಕರ್ನಾಟಕ ಬಿಟ್ಟು ಹೋಗಬಾರದು, ನಿಮ್ಮ ಜಿಲ್ಲೆ ಬಿಟ್ಟು ಹೋಗಬಾರ್ದು, ನಿಮ್ಮ ತಾಲೂಕು ಬಿಟ್ಟು ಹೋಗಬಾರದು. ಅದರ ಸಲುವಾಗಿ ಇವತ್ತು ಜಮೀರ್ ಅಹ್ಮದ್ ಖಾನ್ ಸರ್ಕಾರದಿಂದ 10,000 20,000 ಕೋಟಿ ಇದೇ ಸಿದ್ದರಾಮಯ್ಯರ ಬೆನ್ನು ಹತ್ತಿ ದುಂಬಾಲು ಬಿದ್ದು ಒತ್ತಡ ಪ್ರಭಾವ ತಂದು ವಿನಂತಿ ಮಾಡಿ ನಮ್ಮ ಅಲ್ಪಸಂಖ್ಯಾತರಿಗೆ ಕಾಯಕಲ್ಪದ ಶಕ್ತಿ ಕೊಡಾಕತ್ತಾರೆ. ಜಮೀರ್ ಅಹ್ಮದ್ ಖಾನ್ ಇವತ್ತು ಪ್ರತಿ ತಾಲೂಕಿಗೆ ಕ್ಷೇತ್ರಕ್ಕೆ ವಸತಿ ಶಾಲೆಗಳು ಮತ್ತು ಮಹಿಳಾ ಕಾಲೇಜುಗಳನ್ನು ಮಾಡಾಕತ್ತಾರೆ. ಯಾಕೆಂದರೆ ಮ್ಯಾಟ್ರಿಕ್ ಆದ ತಕ್ಷಣ ತಮ್ಮ ಹುಡುಗಿನ ಮದುವೆ ಮಾಡಿ ಕೊಡೋದಂತೂ ಮುಸಲ್ಮಾನರಲ್ಲಿ ಸಂಪ್ರದಾಯ ಮಾಡ್ಕೊಂಡಾರ. ಈಗ ಅದನ್ನು ತಲೆಯಾಗಿನ ತೆಗೀರಿ. ನಿಮ್ಮ ಮಕ್ಕಳಿಗೆ ಎಷ್ಟೋ ಕಷ್ಟ ಬಂದರೂ ನೀವೇನು ಮುಸುರಿ ತಿಕ್ಕೋತ ಹೋಗ್ತೀರಿ, ನಿಮ್ಮ ಮಕ್ಕಳು ಹೋಗಬಾರ್ದು ಅನ್ನೋದು ಮನೋಭಾವನೆ ಒಂದು ಕಡ್ಡಾಯ ಪ್ರಮಾಣವಚನ ಮಾಡ್ಕೋರಿ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಬೋಧನೆ ಅಂತ ಉನ್ನತ ಪದವಿ ಕೊಡುವ ಸಲುವಾಗಿ ಅನೇಕ ದಾನಿಗಳು ಅದಾರ, ಅನೇಕ ಉದ್ಯೋಗಪತಿಗಳು ಅದಾರ. ಅವ್ರ ಹತ್ರ ಹೋಗಿ ವಿನಂತಿ ಮಾಡಿರಿ, ನಮ್ಮ ಮಗಳಿಗೆ ಒಂದು ಉಚಿತವಾದ ಒಂದು ಶಿಕ್ಷಣದ ವ್ಯವಸ್ಥೆ ಮಾಡಿರಿ, ನಮಗೇನು ದುಡ್ಡು ಕೊಡಬೇಡ್ರಿ, ಕಾಲೇಜಿಗೆ ಫೀ ಕೊಡ್ರಿ ಅಂದಾಗ ಅವ್ರ ಮನಸ್ಸು ಸಹಿತ ಕರಗತೈತಿ. ಬೆಳೆಯುತ್ತಿರುವ ಹುಡುಗಿ, ಬೆಳೆಯುತ್ತಿರುವ ಹುಡುಗ ಉನ್ನತ ವ್ಯಾಸಂಗ ಮಾಡುವ ಸಲುವಾಗಿ ಅನೇಕ ರೀತಿಯ ಯೋಜನೆಗಳನ್ನು ಸಹಿತ KMDCಯಿಂದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಯೋಜನೆಗಳನ್ನ ಜಾರಿ ಮಾಡಿದಂಥ ಇದೇ ಜಮೀರ್ ಅಹ್ಮದ್ ಖಾನ್ ಜೊತೆ ಸಾಥ್ ಕೊಡಾಕತ್ತಾರ ಅದೇ ರಹೀಮ್ ಖಾನ್. ನೀವು ಜಾಗೃತ ಆಗಬೇಕು. ಅಲ್ಪಸಂಖ್ಯಾತರೇ, ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು ಇವತ್ತು ಶಿಕ್ಷಣ ಸಂಸ್ಥೆಗಳಿಂದ ವಂಚಿತರಾಗಿದ್ದೀರಿ. ಶಿಕ್ಷಣ ಸಂಸ್ಥೆಗಳಿಲ್ಲ. ನೀವು ಅನೇಕ ದೊಡ್ಡ ದರ್ಬಾರ್ಗಳಂತೆ ಹಾಲ್ಗಳನ್ನು ಕಟ್ತೀರಿ. ಅದರ ಬದಲಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿರಿ. ಪ್ರತಿ ಮಸೀದಿಯಲ್ಲಿ ಒಂದು ಗ್ರಂಥಾಲಯ ಮಾಡಿರಿ. ಅಲ್ಲಿ ಬರುವಂಥ ಮಕ್ಕಳಿಗೆ ಉಚಿತ ಒಂದು ವಾಚನಾಲಯದ ಒಂದು ಭವಿಷ್ಯ ಅವರದ್ದು ರೂಪಣೆಗೊಳಿಸುವ ಸಲುವಾಗಿ ಅಲ್ಲಿರುವಂಥ ಮುತುವಲ್ಲಿ ಚೇರ್ಮನ್ ಮತ್ತು ಅಲ್ಲಿರುವಂಥ ಮೌಲ್ವಿ ಇದನ್ನು ಬೋಧನೆ ಮಾಡಿರಿ. ಮಕ್ಕಳಿಗೆ ಧರ್ಮದ ಅಮಲನ್ನು ತುಂಬಬೇಡ್ರಿ. ಧರ್ಮದ ಅಮಲನ್ನು ತುಂಬಿದರೆ ಅವರ ಮನೋಭಾವನೆ ಬೇರೆ ಆಗುತ್ತಾವೆ. ಅವರಿಗೆ ಶಿಕ್ಷಣದ ಅಮಲ ತುಂಬ್ರಿ. ಇವತ್ತು ಪ್ರತಿ ಓಣಿಯಲ್ಲಿ ಒಂದು ಡಾಕ್ಟರ್ ಆಗಬೇಕು, ಒಂದು ಜರ್ನಲಿಸ್ಟ್ ಆಗಬೇಕು, ಒಬ್ಬ ವಕೀಲ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಫಿಲಾಸಫರ್ ಆಗಬೇಕು, ಒಂದು ಸೈಂಟಿಸ್ಟ್ ಆಗಬೇಕು. ಆಗುವ ಸಲುವಾಗಿ ಎಷ್ಟೊಂದು ಗ್ರ್ಯಾಜುಯೇಟ್ ಆಗಿದ್ದಾರೆ. ಒಂದು ಅಂಕಿ ಸಂಖ್ಯೆ ಆ ಮಸೀದಿ ವ್ಯಾಪ್ತಿಯಲ್ಲಿ ತಗೋತೀರಿ.
ನಿಮ್ಮ ಏರಿಯಾದಲ್ಲಿ ಎಷ್ಟು ಜನ ಪದವೀಧರ ಅದಾರ, ಎಷ್ಟು ಜನ ಇಂಜಿನಿಯರಿಂಗ್ ಅದಾರ, ಎಷ್ಟು ಜನ ಡಾಕ್ಟರ್ಗಳು ಅದಾರ, ಎಷ್ಟು ಜನ ವಕೀಲಿಕೆ ವೃತ್ತಿ ಮಾಡಕತ್ತಾರ, ಎಷ್ಟೊಂದು ಪತ್ರಕರ್ತರು ಅದಾರ, ಅವ್ರದ್ದು ಮಾಹಿತಿಗಳನ್ನು ತಗೋರಿ. ಆ ಮಾಹಿತಿಗಳನ್ನ ತೆಗೆದುಕೊಂಡು ಒಂದು ವರ್ಕ್ಶಾಪ್ ಮಾಡಿರಿ. ಆ ವರ್ಕ್ಶಾಪ್ದಲ್ಲಿ ಪ್ರತಿ ತಿಂಗಳಿಗೆ ಒಂದು ಬೋಧನೆ ಮಾಡಿರಿ. ಉಪನ್ಯಾಸಕರನ್ನ ಕರೆಸಿರಿ, ಜಾಗೃತ ಮಾಡಿರಿ. ಈ ಜಾಗೃತ ಮಾಡುವ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ ಎತ್ತುತ್ತಿರುವ ದನಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಮಹಿಳಾ ಕಾಲೇಜುಗಳನ್ನ ಮಾಡಕತ್ತಾರ ಅಂದ್ರೆ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ರಿ. ಈ ಜಮೀರ್ ಅಹ್ಮದ್ ಖಾನ್ಗೆ 100 ಆಯುಷ್ಯ ವಹಿಸ್ಕೊಡ್ರಿ, ಆಯುರಾರೋಗ್ಯ ಕೊಡ್ಲಿ ಅಂತ ಬೇಡ್ಕೋರಿ. ಪ್ರತಿದಿನ ಒಂದು 2 ನಿಮಿಷ ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡಿರಿ. ಇಚ್ಛಾಶಕ್ತಿ ಉಳ್ಳಂಥ ಮಂತ್ರಿ ತನ್ನ ಐಷಾರಾಮಿ ಜೀವನ ಮಾಡಬಹುದಿತ್ತು. ಆರಾಮ್ 1000 ಕೋಟಿ ಗಳಿಸಿ ತಾನು ರಾಜ ಮಹಾರಾಜನಂತೆ ಮೆರಿಬಹುದಿತ್ತು. ರಹೀಂ ಖಾನ್, ಜಮೀರ್ ಖಾನ್ ತಮ್ಮ ಸಮುದಾಯಕ್ಕೆ ಕೊಡುಗೆಗಳನ್ನ ಕೊಡತ್ತಾರ. ಆ ಥರದ ಲಾಭ ಮಾಡ್ಕೋರಿ. ಆ ಲಾಭ ನೀವು ಮಾಡ್ಕೋಲಿಲ್ಲ ಅಂದ್ರೆ ನಿಮ್ಮಂಥ ನತದ್ರಷ್ಟರು ಎಲ್ಲಿಯೂ ಸಿಗಂಗಿಲ್ಲ. ನಿಮ್ಮ ಅಹವಾಲು, ನಿಮ್ಮ ಪ್ರತಿಯೊಂದು ಯಾವ ದೂರು ದುಃಖ ದುಮಾನಗಳದಾವ ಸಮಾಜದ ಹಿತಕ್ಕಾಗಿ, ಶಿಕ್ಷಣಕ್ಕಾಗಿ ಮಹತ್ವ ಕೊಡ್ರಿ ಅಂತೇಳಿ ಖಡಕ ಜವಾರಿ ಕಾಕ ಮೊದಲು ಇಂದ ಹೇಳ್ಕೊತ ಬಂದಾನ. ನೆರೆಹೊರೆಯವರ ಜೊತೆ ಬಾಂಧವ್ಯದಿಂದಿರ್ರಿ. ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಮರೆತು ಶಾಂತಿ ಮತ್ತು ಸೌಹಾರ್ದತೆ ಭಾವೈಕ್ಯತೆ ಸಂಕೇತದಿಂದ ಸಾರಿದರೆ ಇದೇ ರಹೀಂ ಖಾನ್, ಜಮೀರ್ ಖಾನ್ ನೋಡ್ರಿ ಎಲ್ಲ ಧರ್ಮದವ್ರ ಜೊತೆ ಅನ್ಯೋನ್ಯ ಸಂಬಂಧ ಇಟ್ಕೊಂಡು ರಾಜ್ಯಾದ್ಯಂತ ಇವತ್ತು ಹೆಸರುವಾಸಿಯಾಗಿದ್ದಾರೆ. ಅವರಿಬ್ಬರಿಗೂ ಒಂದು ಶಕ್ತಿ ತುಂಬ್ರಿ, ಅವರಿಗೆ ಆಯುಷ್ಯ ಕೊಡ್ಲಂತ ಬೇಡ್ಕೋರಿ. ರಹೀಂ ಖಾನ್ ಇನ್ನೂ ಬೆಳೆಯಬೇಕು, ಜಮೀರ್ ಖಾನ್ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕನ್ನೋದು ಖಡಕ ಜವಾರಿ ಕಾಕ ಹೇಳ್ತಾನ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಇವತ್ತು ಮಹಿಳಾ ಕಾಲೇಜ್ಗಳಾಗತ್ತಾವ, ಹೈಸ್ಕೂಲ್ಗಳಾಗತ್ತಾವ. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ ಅಲ್ಪ ಖರ್ಚಿನಲ್ಲಿ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿ ಸೂರಿಲ್ಲದವರಿಗೆ ಸೂರು ಕಲ್ಪಿಸಿಕೊಡುವಂಥ ಜಮೀರ್ ಖಾನ್ನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಕೈಯಿಂದ ದುಡ್ಡು ಕೊಡ್ತಾರ್ರಿ, ಲಕ್ಷಾಂತರ ರೂಪಾಯಿ ಸ್ಕೂಟಿಗಳನ್ನು ಕೊಟ್ಟರು. ಅನೇಕ ರೀತಿಯ ಮುಂದಿನ ವ್ಯಾಸಂಗಕ್ಕಾಗಿ ಪ್ರತಿಯೊಬ್ಬರಿಗೆ ತಲಾ 1 ಲಕ್ಷ ರೂಪಾಯಿ ಕೊಟ್ಟರು. ತುಂಗಭದ್ರಾ ಡ್ಯಾಮ್ ಸರ್ಕಾರ ತಿರುಗಿ ನೀರಾವರಿ ಇಲಾಖೆದ್ದು ಅವರ ಏರಿಯಾದಲ್ಲಿ ಬಂದ ತಕ್ಷಣ ರಾತ್ರೋರಾತ್ರಿ ಗೇಟ್ ರಿಪೇರ್ ಮಾಡಿ ನೀರು ಸಂಗ್ರಹ ಮಾಡಿದಂಥ ಅಲ್ಲಿರುವ ಕಾರ್ಮಿಕರಿಗೆ ತಲಾ 50,000 ರೂಪಾಯಿ ಕೊಟ್ಟಂಥ ಈ ಉಣ್ಯಂಥ ಧೀಮಂತ ಮಂತ್ರಿ ರೀ ಕರ್ನಾಟಕದಲ್ಲಿ. ಇಂಥ ಅದ್ಭುತ ಮಂತ್ರಿಗಳು ಅದಾರ್ರಿ. ಇಂಥವ್ರ ಜೊತೆ ಬೆರೆತಿರ್ರಿ. ಯಾವುದೇ ನಿಮ್ಮ ಆ ಪಿರ್ಕ, ಈ ಪಿರ್ಕ, ಆ ಗುಂಪು, ಈ ಗುಂಪು ಇದನ್ನು ಹೊರತುಪಡಿಸಿ ನೀವು ಒಂದಾಗ್ರಿ, ನಿಮಗೆ ಒಂದು ಶಕ್ತಿ ಬರ್ತೈತಿ. ಅದಕ್ಕೆ ಸಲುವಾಗಿ ಖಡಕ ಜವಾರಿ ಕಾಕ ಪದೇ ಪದೇ ಹೇಳ್ತಾನೆ. ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತಾನೆ. ನಮಸ್ಕಾರ.